ಹಾಯ್ ನಮಸ್ಕಾರ, ಕ್ರಿಕೆಟ್ ಸರ್ಕಲ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನಾನು ದೀಪ್. ಹೌದು, ಇವತ್ತಿನ ವಿಶೇಷವೇನಂತಂದ್ರೆ ಇಂಡಿಯಾ ಆಲ್ರೆಡಿ ಕ್ವಾಲಿಫೈ ಹಂತಕ್ಕೆ ಹೋಗಿದೆ. ಹೌದು, ಹ್ಯಾಟ್ರಿಕ್ ಗೆಲುವು ಸಾಧಿಸಿ ಭರ್ಜರಿಯಾಗಿ ಬ್ಯಾಟಿಂಗ್ ಪ್ರದರ್ಶನ ಆಗ್ಲಿ, ಬೌಲಿಂಗ್ ಪ್ರದರ್ಶನ ಆಗ್ಲಿ, ಫೀಲ್ಡಿಂಗ್ ಆಗ್ಲಿ ಉತ್ತಮವಾಗಿ ನಡೆಸಿಕೊಂಡು ಆಲ್ರೆಡಿ ಕ್ವಾಲಿಫೈ ಹಂತಕ್ಕೆ ಹೋಗಿದೆ. ಸೂಪರ್ ಎಂಟಕ್ಕೆ ತಲುಪಿದೆ. ಇದು ವಿಶ್ವಕಪ್ 2024 ಸಂಪೂರ್ಣ ವಿವರ ಆಗಿರುತ್ತೆ. ನನ್ನ ಕ್ರಿಕೆಟ್ ಸರ್ಕಲ್ ನಾನು ಸಬ್ಸ್ಕ್ರೈಬ್ ಮಾಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ನನ್ನ ಚಾನಲ್ ನ ನೋಡ್ತಾ ಇರಿ. ಈ ವಿಚಾರನ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಹೌದು, ಮತ್ತೆ ಈ ಇಂಪಾರ್ಟೆಂಟ್ ಮ್ಯಾಟರ್ ಇದ್ರ ಬಗ್ಗೆ ನಾನು ಸ್ವಲ್ಪ ಕನ್ಕ್ಲೂಷನ್ ಕೊಡ್ತಾ ಹೋಗ್ತೀನಿ. ಒಂದು ವಿಚಾರ, ಇವತ್ತಿನ ವಿಚಾರ ಏನಂತಂದ್ರೆ ಸೂಪರ್ 8 ಪಂದ್ಯದಲ್ಲಿ ಭಾರತ ಯಾವ ತಂಡ ಜೊತೆಗೆ ಆಡ್ತಿದ್ದಾರೆ, ಯಾವ ತಂಡ ಭಾರತಕ್ಕೆ ಸಿಗ್ಬಹುದು, ಯಾವ ತಂಡ ಜೊತೆಗೆ ಸೆಣಸಾಟ ನಡೆಸಲಿದೆ ಭಾರತ, ಇಲ್ಲ ಯಾವ ತಂಡ ಬಂದ್ರೆ ಇಂಡಿಯಾಗೆ ಈಸಿ ಆಗತ್ತೆ, ಇಲ್ಲ ಸೂಪರ್ 8 ಇಂದ ಸೆಮಿಫೈನಲ್ ಹಂತಕ್ಕೆ ತಲುಪುವ ಸಾಧ್ಯತೆ ಯಾವ ರೀತಿ ಇರತ್ತೆ ಅನ್ನೋದು ನಾನು ಸಂಪೂರ್ಣ ವಿವರ ಕೊಡ್ತಾ ಹೋಗ್ತೀನಿ. ಹಾಗೆ ನನ್ನ ವಿಡಿಯೋನ ನೋಡ್ತಾ ಹೋಗ್ತೀನಿ. ಹೌದು, ವಿಷಯಕ್ಕೆ ಬರ್ತೀನಿ. ಇದ್ರ ಮುಂಚೆ 3 ಹ್ಯಾಟ್ರಿಕ್ ಪಂದ್ಯನ ಗೆದ್ದು ಭಾರತ ಪಾಯಿಂಟ್ ಟೇಬಲ್ ಅಲ್ಲಿ ಮೊದಲನೇ ಸ್ಥಾನದಲ್ಲಿದೆ. ಹೌದು, ಪಾಯಿಂಟ್ ಟೇಬಲ್ ಬಂದ್ಬಿಟ್ಟು 4 ಪಾಯಿಂಟ್ ಟೇಬಲ್ ಆಗಿರುತ್ತೆ, ABCD ಅನ್ನೋ ತರ. ಇದಕ್ಕಿಂತ ಮುಂಚೆ ನಾನು ಹೇಳ್ತಾ ಬರ್ತೀನಿ ನಿಮ್ಗೆ, ಈ ಪಂದ್ಯದಲ್ಲಿ ಮ್ಯಾಚ್ ಆಡಿರೋದು ಇಂಡಿಯಾ ಸ್ವಲ್ಪ ಬದಲಾವಣೆ ಒಟ್ಟಿಗೆ ಆಡಿದೆ. ಹೌದು, ಯಾವ ಬದಲಾವಣೆ ಅಂತಂದ್ರೆ ನಾನು ಹೇಳಕ್ ಬರ್ತೀನಿ, ಓಪನಿಂಗ್ ಯಾವುದೇ ರೀತಿ ಹೇಳಕ್ ಇಷ್ಟಪಡ್ತೀನಿ. ನನ್ನ ಅನ್ಸಿದ ಮಟ್ಟಿಗೆ IPL ಬೇರೆ, ಇಂಡಿಯಾ ವರ್ಲ್ಡ್ ಕಪ್ ಬೇರೆ. ವರ್ಲ್ಡ್ ಕಪ್ IPL ಕಂಪೇರ್ ಮಾಡಕ್ ಆಗಲ್ಲ. ಅಲ್ಲಿ ಮೆಂಟಾಲಿಟಿನೇ ಬೇರೆ ಇರುತ್ತೆ, ಇಲ್ಲಿ ಮೆಂಟಾಲಿಟಿನೇ ಬೇರೆ ಇರುತ್ತೆ. IPL ವರ್ಲ್ಡ್ ಕಪ್ ನ ಕಂಪ್ಯಾರಿಸನ್ ಮಾಡಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ಜಸ್ಟ್ ಪ್ಲೇಯರ್ ನ ಸೆಲೆಕ್ಟ್ ಮಾಡಬಹುದು. ಅಲ್ಲಿ ಪಿಚ್ಚೆ ಬೇರೆ ಇರುತ್ತೆ, ಇಲ್ಲಿ ಪಿಚ್ಚೆ ಬೇರೆ ಇರುತ್ತೆ. ಎಸ್ಪೆಷಲಿ ಬಂದ್ಬಿಟ್ಟು ನ್ಯೂಯಾರ್ಕ್ ನ ಪಿಚ್ ಬಂದ್ಬಿಟ್ಟು ಹೇಗಿದೆ, ಟೋಟಲಿ ಬೌನ್ಸು ಬೌಲಿಂಗ್ ಪಿಚ್ ಆಗಿರುತ್ತೆ. ಯಾವುದೇ ರೀತಿ ಕಂಡೀಷನ್ ಬ್ಯಾಟ್ಸ್ಮನ್ ಗೆ ಯಾವುದೇ ರೀತಿಯ ಸಹಾಯ ಆಗಲ್ಲ. ಯಾಕಂತಂದ್ರೆ ಬೌನ್ಸ್ ಇರುತ್ತೆ, ಎಲ್ಲ ವೇರಿಯೇಷನ್ ಇರುತ್ತೆ. ಹೌದು, ನೀವು ನೋಡ್ತಿರ್ಬೋದು, ಪ್ರತಿ ತಂಡ ಕೂಡ ಒಳ್ಳೊಳ್ಳೆ ತಂಡ ಕೂಡ ತುಂಬಾ ಕಷ್ಟವಾಗಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಯಾಕಂತಂದ್ರೆ ಪಿಚ್ ಆ ತರ ಇದೆ. ಇವಾಗ ಭಾರತ ತಂಡದ ಬ್ಯಾಟಿಂಗ್ ಲೈನ್ ಅಪ್ ಬಗ್ಗೆ ನಾನು ಸ್ವಲ್ಪ ಹೇಳಕ್ ಬರೋದಾದ್ರೆ, ನನ್ನ ಅನ್ಸಿದ ಮಟ್ಟಿಗೆ ಜಶ್ವಾನ್ ನ ಕರ್ಕೊಂಡು ಅವನ್ನ ಸುಮ್ನೆ ವೇಸ್ಟ್ ಮಾಡ್ತಿದಾರ ಅನ್ಕೊಂತಿದೀನಿ. ಯಾಕಂತಂದ್ರೆ IPL ಬೇರೆ, ವರ್ಲ್ಡ್ ಕಪ್ ಬೇರೆ ಆಗುತ್ತೆ. ಕೊಹ್ಲಿ ಓಪನಿಂಗ್ ಬಂದಿರೋದು ಯಾವುದೇ ರೀತಿ ಸರಿ ಇಲ್ಲ ಅಂತ ನನ್ನ ಅನ್ಸುತ್ತೆ. ಯಾಕಂದ್ರೆ ಕೊಹ್ಲಿ ಕೂಡ ಯಾವ್ದೇ ಮ್ಯಾಚ್ ಆಡ್ತಾ ಇಲ್ಲ. ನನ್ ಅನ್ಸಮಟ್ಟಿಗೆ ಕೊಹ್ಲಿ ಯಾಕೋ IPL ಮಾತ್ರ ಅಗ್ರೆಸಿವ್ ಇದೆ, ವರ್ಲ್ಡ್ ಕಪ್ ಅಲ್ಲಿ ಅಗ್ರೆಸಿವ್ ಇಲ್ಲ. ಅದನ್ನ ನೀವು ನೋಡ್ತಾ ಇರಿ, ಬೇಕಾದ್ರೆ ಸ್ವಲ್ಪ ಒಬ್ಸರ್ವ್ ಮಾಡಿ. ಅಗ್ರೆಸಿವ್ ಆಗಿ ಆಡ್ತಾರೆ IPL ಅಲ್ಲಿ, RCB ಇದ್ರೆ. ಅದೇ ಭಾರತ ತಂಡದಲ್ಲಿ ಇದ್ರೆ ಯಾವುದೇ ರೀತಿ ಅಗ್ರೆಸಿವ್ 100% ಅಗ್ರೆಸಿವ್ ಇರಲ್ಲ. ಇನ್ ಕೇಸ್ ಅವ್ರು ಬ್ಯಾಟಿಂಗ್ ಆಡಿದ್ರು ಕೂಡ ಮಾತ್ರ ಅವ್ರ ಅಗ್ರೆಸಿವ್ ಜಾಸ್ತಿ ಇರುತ್ತೆ. ಇನ್ ಕೇಸ್ ಬ್ಯಾಟಿಂಗ್ ಆಡಿಲ್ಲ ಅಂದ್ರೆ ನನಗೆ ಸಂಬಂಧನೇ ಇಲ್ಲ ಅನ್ನೋ ತರ ಇರ್ತಾರೆ ಕೆಲವೊಂದು ಟೈಮಲ್ಲಿ. ಈ ತರ ಸನ್ನಿವೇಶಗಳು ತುಂಬಾ ಕಷ್ಟ ಆಗುತ್ತೆ ಭಾರತ ತಂಡಕ್ಕೆ. ಹೌದು, ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಅಂತೂ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಪಿಚ್ ತುಂಬಾ ಡಿಫ್ರೆನ್ಸ್ ಇರೋದ್ರಿಂದ ಬ್ಯಾಟಿಂಗ್ ಆಡೋದು ತುಂಬಾ ಕಷ್ಟ. ಖಂಡಿತ ದುಬೈ ಕೂಡ ಫಸ್ಟ್ ಮ್ಯಾಚ್ ಪಾಕಿಸ್ತಾನ ಟಾಸ್ ಕ್ಯಾಚ್ ಡ್ರಾಪ್ ಆಗ್ಬಿಟ್ಟು ತುಂಬಾ ಡಿಫಿಕಲ್ಟ್ ಆಗಿತ್ತು. ತುಂಬಾ ಕಷ್ಟಕರವಾದ ಪರಿಸ್ಥಿತಿಯಲ್ಲಿ ಇದ್ರು ಭಾರತ ತಂಡ. ಅದೇ ರೀತಿ ಕ್ಲೈಮ್ಯಾಕ್ಸ್ ಅಲ್ಲಿ ಉತ್ತಮದ ಬೂಮ್ರಾ ಭರ್ಜರಿ ಬೌಲಿಂಗ್ ಪ್ರದರ್ಶನ ತೋರಿಸಿ ಹರ್ಷದೀಪ್ ಎಲ್ಲ ಸಹಾಯದಿಂದ ಭಾರತ ಗೆಲುವು ಸಾಧಿಸಿದೆ. ಇದ್ರೊಟ್ಟಿಗೆ ಹೇಳ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಓಪನಿಂಗ್ ಚೇಂಜ್ ಮಾಡ್ಲೇಬೇಕಾಗತ್ತೆ. ಯಾಕಂದ್ರೆ ಮುಂಬರುವ ತಂಡಗಳು ಅಂತ ಸುಲಭವಾದ ತಂಡಗಳಾಗಿರಲ್ಲ, ಉತ್ತಮವಾದ ತಂಡಗಳಾಗಿರುತ್ತೆ. ಅದು ಕೂಡ ಕಷ್ಟಕರವಾಗಿರುತ್ತೆ. ಯಾಕಂತಂದ್ರೆ ಕೊಹ್ಲಿ ಮಿಡ್ ಆರ್ಡರ್ ಇದ್ರೆ, ಒನ್ ಡೌನ್ ಇದ್ರೆ ಇಂಡಿಯಾಗೆ ಅದು ಲಾಭ. ಯಾಕಂತಂದ್ರೆ ಓಪನಿಂಗ್ ಅಲ್ಲಿ ಒಂದ್ ಮೇಜರ್ ವಿಕೆಟ್ ಹೋಯ್ತಂದ್ರೆ ಆಪೋಸಿಟ್ ಟೀಮ್ ಅಲ್ಲಿ ಒಂಥರ ಕಾನ್ಫಿಡೆಂಟ್ ಬಂದಂಗೆ. ಯಾಕಂತಂದ್ರೆ ಮೇಜರ್ ವಿಕೆಟ್ ವಿರಾಟ್ ಕೊಹ್ಲಿ ಅಂಡ್ ರೋಹಿತ್ ಶರ್ಮಾ, ಅದೇ ವಿಕೆಟ್ ಹೋಯ್ತಂದ್ರೆ ತುಂಬಾ ಕಷ್ಟ ಆಗುತ್ತೆ. ಅದೇ ಮಿಡ್ ಆರ್ಡರ್ ಇತ್ತಂದ್ರೆ ಓಪನಿಂಗ್ ಅಲ್ಲಿ ಜಿಶ್ವಾಲ್ ಒಳ್ಳೆ ಪವರ್ ಪ್ಲೇ ಅಲ್ಲಿ ಬ್ಯಾಟಿಂಗ್ ಆಡ್ಕೊಡ್ತಾರೆ. ಅದಲ್ಲದೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಅದೊಂದು. ಮತ್ತೊಂದಂದ್ರೆ ಮಿಡ್ಲ್ ಆರ್ಡರ್ ಅಲ್ಲಿ ಕೊಹ್ಲಿ ಕೂಡ ಉತ್ತಮವಾದ ಪರ್ಫಾರ್ಮೆನ್ಸ್ ಇದೆ. ಓಪನಿಂಗ್ ಪರ್ಫಾರ್ಮೆನ್ಸ್ ಅಲ್ಲಿ ಯಾವ ಓಪನಿಂಗ್ ಬಂದು ಪರ್ಫಾರ್ಮೆನ್ಸ್ ತೋರಿಸಿದ್ದು ಯಾವುದೇ ರೀತಿ ಇಲ್ಲ, ಜಾಸ್ತಿ ಇಲ್ಲ, ತುಂಬಾ ಕಡಿಮೆ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ ಓಪನಿಂಗ್ ಇದರಲ್ಲಿ. ಬಟ್ ರೇರ್ ತುಂಬಾ ಚೆನ್ನಾಗಿ ಆಡಿರೋದು ಓಪನಿಂಗ್. ಬಟ್ ನನ್ನ ಅನ್ಸೋ ಮಟ್ಟಿಗೆ ಕೊಹ್ಲಿನ ಒನ್ ಡೌನ್ ಅಥವಾ ಮಿಡ್ಲ್ ಆರ್ಡರ್ ಆಡ್ಸೋದೇ ಕರೆಕ್ಟ್. ಇನ್ನು ಬಂತು, ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಭಾರತ ತಂಡಕ್ಕೆ ಆನೆ ಬಲ ಅಂತಾನೆ ಹೇಳ್ಬೋದಪ್ಪ ಅಂತ ಒಳ್ಳೆ ಕಮ್ ಬ್ಯಾಕ್ ಆಗಿದೆ. ಇನ್ನು ಹಾರ್ದಿಕ್ ಪಾಂಡ್ಯ ಆಲ್ರೌಂಡ್ ಪರ್ಫಾರ್ಮೆನ್ಸ್ ತೋರ್ತಾನೆ ಬಂದಿದ್ದಾರೆ. ಇನ್ನು ನೆಕ್ಸ್ಟ್ ಹರ್ಷದೀಪ್ ಸಿಂಗ್, ಅಕ್ಷರ್ ಪಟೇಲ್
ದುಬೆ ಒಂದ್ ಸ್ವಲ್ಪ ಲಯ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಅವರು ಸ್ವಲ್ಪ ನರ್ವಸ್ ಆಗ್ತಾ ಇದಾರೆ ಅಂತ ಅನ್ಕೋತೀನಿ. ಇನ್ನು ಬಿಟ್ರೆ ಸೂರ್ಯಕುಮಾರ್ ಯಾದವ್ ಒಳ್ಳೆ ಪರ್ಫಾರ್ಮೆನ್ಸ್ ತೋರಿಸ್ಬೇಕು ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ, ಎಸ್ಪೆಷಲಿ ಇಂಪಾರ್ಟೆಂಟ್ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ಬೇಕಂತ ನೋಡ್ಬೇಕು. ಈ ರೀತಿ ಬೂಮ್ರಾ ಆಲ್ರೆಡಿ ಬೌಲಿಂಗು, ಇನ್ನು ಸ್ಪಿನ್ ವಿಭಾಗ ಬಂದ್ರೆ ಕುಲ್ದೀಪ್ ಇದಾರೆ, ಆದ್ರೆ ಕುಲ್ದೀಪ್ ಇವತ್ತು ಆಡ್ಸಿಲ್ಲ. ಜಡೇಜಾ, ಅಕ್ಷರ್ ಪಟೇಲ್ ಮೇಜರ್ ಆಗಿದ್ದಾರೆ. ಇನ್ನು ಭಾರತ ತಂಡ ಬಲಿಷ್ಠವಾಗಿದೆ. ಇನ್ನು ಯಾವ ತಂಡನ ಹೋಲ್ಸಕ್ ಹೋದ್ರೆ ತುಂಬಾನೇ ಮೀರಿಸುವುದು ಕೆಪಾಸಿಟಿ ಭಾರತ ತಂಡಕ್ಕಿದೆ. ಅದು ಉತ್ತಮವಾದ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ.